ಇಂದಿನ ಸಂಚಿಕೆಯಲ್ಲಿ ಕೇಶವ ಮೀನನ ಕೈ ಹಿಡ್ಕೊಂಡು ಹೋಗ್ತಾ ಇರ್ತಾನೆ. ಆವಾಗ ಕೇಶವ ಮೀನಾ ಅಂದ ತಕ್ಷಣ, ಮೀನಾ ನಡಿ ಹೋಗೋಣ, ಇಲ್ಲಿ ಯಾಕೆ ನಿಂತಿದ್ಯಾ ಅಂದ ತಕ್ಷಣ ಕೇಶವ ನಾವು ಹೋಗ್ಬೇಕಾಗಿರೋದು ಇಲ್ಲೇ ಅಂದ್ಬಿಟ್ಟು ಕಪಲ್ ಕಾಂಪಿಟೇಷನ್ ತೋರಿಸ್ತಾನೆ. ಅದಕ್ಕೆ ಇಲ್ಲ ಅಂತ ಮೀನಾ ಕೇಳಿದ್ಕೇನೆ ಕೇಶವ ಯಾಕಂದರೆ ನಿನಗೆ ಇವೆಲ್ಲ ಇಷ್ಟ ಅಲ್ವಾ, ಅದಕ್ಕೆ ನಿನ್ನ ಹೆಸರನ್ನ ಇಲ್ಲಿ ರಿಜಿಸ್ಟರ್ ಮಾಡಿದ್ದೀನಿ, ನಿನಗೆ ಸರ್ಪ್ರೈಸ್ ಆಗಿರಲಿ ಅಂದ್ಬಿಟ್ಟು ನಿನಗೆ ಹೇಳಿಲ್ಲ ಅಷ್ಟೇ ನಾನು ಅಂತ ಹೇಳಿದಾಗ ಮೀನಾ ನಿಜವಾಗ್ಲೂ ಕೇಶವ ಅಂತ ಕೇಳಿದಾಗ ಕೇಶವ ಬಾ ಹೋಗೋಣ ಅಂತ ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡು ಮೀನಿಗೆ ತುಂಬ ಖುಷಿ ಆಗುತ್ತೆ. ಅವಾಗ ಕೇಶವ ಏನಕ್ಕೆ ಮೆಂಟಲಿ ಪ್ರಿಪೇರ್ ಆಗಿಲ್ಲ, ಸೋಲ್ತೀವೋ ಗೆಲ್ತೀವೋ ಅಂತೆಲ್ಲ ತಲೆಯಲ್ಲಿ ಯೋಚನೆ ಮಾಡ್ತಿದ್ಯಾ ಅಂದ ತಕ್ಷಣ ಮೀನಾ ಇಲ್ಲ ಕೇಶವ ಆ ಥರ ಎಲ್ಲ ಯೋಚನೆ ಮಾಡಿಲ್ಲ, ನನ್ನ ಮನಸ್ಸಲ್ಲಿರೋ ಆಸೆಗಳನ್ನೆಲ್ಲ ನೀನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತೀಯಲ್ವ, ಅದನ್ನೆಲ್ಲ ಈಡೇರಿಸ್ತೀಯಲ್ವ. ಈಗ ನಾನು ಏನಂತ ಹೇಳಬೇಕು, ಈ ಕಾಂಪಿಟೇಷನ್ ಗೆಲ್ತೀವೋ ಸೋಲ್ತೀವೋ ಅಂತ ಗೊತ್ತಿಲ್ಲ, ಆದರೆ ನಿನಗೆ ನಾನು ಯಾವತ್ತಿದ್ರೂ ನಾವಿಬ್ಬರು ಬೆಸ್ಟ್ ಕಪಲ್, ನಿನಗೆ ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಸಾಲದು ಕಣೋ ನಾನು ಅಂತ ಮೀನಾ ಕಣ್ಣಲ್ಲಿ ನೀರು ಹಾಕ್ತಾಳೆ. ಅದನ್ನು ಕೇಶವ ಹಿಡ್ಕೋತಾನೆ. ಇದಕ್ಕೆ ಇಂಥ ಟ್ಯಾಂಕ್ಸ್ ಹೆಂಗೆ ಹೇಳ್ತೀಯ ಮೀನಾ, ನೀನು ಆನಂದ ಬಾಷ್ಪನೇ ಎಲ್ಲ ಹೇಳ್ತಿದ್ದೆ. ಈಗ ಆನಂದ ಬಾಷ್ಪ ಎಲ್ಲ ಸಾಕು ನೋಡು, ಬಾ ಹೋಗೋಣ ಕಪಲ್ ಕಾಂಪಿಟೇಷನ್ಗೆ, ಹೆಸರು ರಿಜಿಸ್ಟ್ರೇಷನ್ ಮಾಡಿದಾಗಿದೆ, ನಾನೇ ಇದ್ರ ಆರ್ಗನೈಸರ್ ಅಲ್ಲ, ನಾವು ಲೇಟಾಗಿ ಹೋದ್ರೆ ಡಿಸ್ಕ್ವಾಲಿಫೈ ಆಗೋಯ್ತೀವಿ, ಬಾ ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾನೆ. ಈ ಕಡೆ ಪ್ರಿಯ ಅವ್ರ ಅಪ್ಪ ಅಮ್ಮ ದುಡ್ಡು ಇಟ್ಕೊಂಡು ಲಕ್ಷ್ಮಿ ಲಕ್ಷ್ಮಿ ಅಂತ ಆಡಾಡ್ತಿರ್ತಾರೆ. ಅದಕ್ಕೇನೆ ಪ್ರಿಯವ್ರ ಅಮ್ಮ ಲಕ್ಷ್ಮಿ ಅಂದರೆ ನನಗೂ ಇಷ್ಟ, ಆದರೆ ಪೊರ್ಕಿ ಪರಮೇಶ್ವರ್ ಯಾರು ಕೊಡ್ಬೇಕು ಅವ್ರಿಗೆ ಕೊಟ್ಬಿಡಿ, ಆಮೇಲೆ ಮನೆ ಮುಂದೆ ಬಂದ್ಬಿಟ್ಟು ಜಗಳ ಆಡ್ಬಿಡ್ತಾರೆ ಅಂತ ಅಂದ ತಕ್ಷಣ ಪ್ರಿಯವ್ರಪ್ಪ ನಿಜವಾಗ್ಲೂ ನಮ್ಗೆ ಒಳ್ಳೆ ಅಳಿಯಂದ್ರು ಸಿಕ್ಕಿದಾರಲ್ವಾ ಅಂದ ತಕ್ಷಣ ನಾವು ತುಂಬ ಒಳ್ಳೆ ಅಂತ ತಿಳ್ಕೊಂಡು ಅವರು ಶ್ರೀರಾಮಚಂದ್ರ ಅಪ್ಪನ ಮಾತು ಬೀರೋದೇ ಇಲ್ಲ, ನಮ್ಮ ಹತ್ರ ಗಮನನೇ ಕೊಡಲ್ಲ ಅಂತ ಅಂದ್ಬಿಟ್ಟು ಒಂದು ಸಣ್ಣ ಅಳಕಿತ್ತು ಕಣ್ರೆ. ಆದರೆ ನಮ್ಮ ಅಳಿಯಂದ್ರು ಬರೀ ಶ್ರೀರಾಮಚಂದ್ರ ಅಲ್ಲ, ಸೀತಾರಾಮಣ ನನ್ನ ಮಗಳು ಮಾತಿಗೆ ಎಷ್ಟು ಬೆಲೆ ಕೊಡ್ತಾರೆ ಹೇಳ್ರಿ, ನಮ್ಗೆ ಇನ್ನೇನ್ರಿ ಬೇಕು ಅಂದ ತಕ್ಷಣ ಪರಮೇಶ್ವರು ವೀಣಾ ಈ ದುಡ್ಡೆಲ್ಲ ಅವ್ರಿಗೆ ಕೊಟ್ಬಿಟ್ಟು ಫಸ್ಟು ಕೈ ತೊಳ್ಕೊಬಿಡ್ಬೇಕು ಅಂದ ತಕ್ಷಣ ಅವನ ಹೆಂಡ್ತಿ ಕಣ್ರಿ, ಸಾಲ ತೀರಿದ್ರೆ ನೀವೇ ರಾಜ ನಾನೇ ರಾಣಿ ಅಂದ ತಕ್ಷಣ ಅಂತ ಇಬ್ಬರು ಅನ್ಕೋತಿರ್ತಾರೆ. ಈ ಕಡೆ ಕೇಶವ ಮತ್ತು ಮೀನಾ ಇಬ್ಬರು ಕಾಂಪಿಟೇಷನ್ಗೆ ಬಂದು ಕೂತ್ಕೋತಾರೆ. ಮೀನಾ ಕೇಶವ ಇಲ್ಲಿ ಬಂದಿರೋರನ್ನ ನೋಡಿದ್ಯಾ ಅಂದ ತಕ್ಷಣ ಕೇಶವ ಅಂತ ಹೇಳ್ತಾರೆ. ಆಮೇಲಿಂದ ಮೀನಾ ಇಲ್ಲಿ ಬಂದಿರೋರೆಲ್ಲ ಪ್ರಾಪರಾಗಿ ಕಾಂಪಿಟೇಷನ್ಗೆ ಅಂತ ರೆಡಿಯಾಗಿದ್ದಾರೆ, ಎಷ್ಟು ಚೆನ್ನಾಗಿ ಡ್ರೆಸ್ ಹಾಕ್ಕೊಂಡಿದ್ದಾರೆ, ಎಲ್ಲರೂ ಪಾಶಾಗಿ ಕಾಣಿಸ್ತಿದ್ದಾರೆ, ನಾವೇ ಕಣೋ ಇಲ್ಲಿ ಸಪ್ಪೆ ಒಳ್ಳೆ ನಂದೇಲಿಡ್ಲಿ ನಂದಕುಮಾರ ಅನ್ನಂಗೆ ಬಂದಿದ್ದೀವಿ ನಾವು ಅಂದ ತಕ್ಷಣ ಕೇಶವ ಬಟ್ಟೆ ವಿಚಾರ ಬಿಟ್ಟಾಕು ಮೀನಾ, ನಾನು ನೀನಿಬ್ಬರು ಬೆಸ್ಟ್ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ವಿ, ಸ್ವಲ್ಪ ಚೆನ್ನಾಗಿ ಆಟ ಆಡೋಣ, ಎಂಜಾಯ್ ಮಾಡೋಣ, ಇಲ್ಲಿ ಯಾರು ನಾವು ಬಟ್ಟೆ ಹಾಕ್ಕೊಂಡಿರೋದಕ್ಕೆ ಪ್ರೈಸ್ ಕೊಡೋಲ್ಲ, ನಮ್ಮಿಬ್ಬರು ಹೊಂದಾಣಿಕೆ ನೋಡಿ ಖುಷಿ ಪಡ್ತಾರೆ ಅಂದ ತಕ್ಷಣ ಅದರಲ್ಲಿ ಒಬ್ಬರು ಕಪಲ್ಲು ಇದರಲ್ಲಿ ಬಂದಿರೋರೆಲ್ಲ ನಾವಿಬ್ಬರೇ ತುಂಬ ಡಿಸರ್ವಿಂಗ್ ಆಗಿದ್ದೀವಲ್ವ, ನಾವಿಬ್ಬರೇ ಗೆಲ್ಲೋದು, ಇಲ್ಲಿ ನೋಡೋದು ನಮ್ಮ ಪಕ್ಕದಲ್ಲಿ ಇರೋರು ಎಷ್ಟು ಕ್ಯಾಶುವಲಾಗಿ ಬಂದಿದ್ದಾರೆ, ಇವರೆಲ್ಲ ಅನ್ಡಿಸರ್ವ್ಡ್ಗಳು ಇವರು ಅಂದ ತಕ್ಷಣ ಮೀನಿಗೆ ನೋಡಿ ಕೋಪ ಬಂದುಬಿಟ್ಟು ಎದ್ದೋಗ್ತಿರ್ತಾಳೆ. ಅದಕ್ಕೆ ಕೇಶವ ಸುಮ್ಮನೆ ಕೂತ್ಕೊ ನೀನು ಅಂದ ತಕ್ಷಣ ಮೀನಾ ಅಲ್ಲ ನಮ್ಮನ್ನೇ ಅನ್ಡಿಸರ್ವ್ಡ್ ಅಂತ ಹೇಳ್ತಾರೆ, ನಾವೇನು ಚೆನ್ನಾಗಿ ರೆಡಿ ಆಗಿಲ್ವಾ ಅಂತ ಅನ್ನೋಷ್ಟರಲ್ಲಿ ಮೀನಾ ನೋಡು ಬ್ರೀದ್ ಇನ್ ಬ್ರೀದ್ ಔಟ್, ಸುಮ್ಮನೆ ಆರಾಮಾಗಿ ಕೂತ್ಕೊ ನೀನು, ಸ್ವಲ್ಪ ಸ್ಮೈಲ್ ಮಾಡು ನೀನು ಅಂತ ಅಂದ್ಬಿಟ್ಟು ಇಬ್ಬರು ಕೂತ್ಕೋತಾರೆ. ಈ ಕಡೆ ಪ್ರಿಯಾ ಯೋಚನೆ ಮಾಡ್ಕೊಂಡು ಕೂತಿದ ತಕ್ಷಣ ಮಾಧವ ಅಲ್ಲಿಗೆ ಬಂದುಬಿಟ್ಟು ಏನು ಮೇಡಮ್ ಅವರು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದೀರಲ್ಲ ಅಂದ ತಕ್ಷಣ ಪ್ರಿಯಾ ಇಲ್ಲ ಸುಮ್ಮನೆ ಕೂತ್ಕೊಂಡ್ರೆ ಸರಿ ಅಂತ ಅನ್ಸುತ್ತೆ, ಅದಕ್ಕೆ ಕೂತ್ಕೊಬಿಟ್ಟಿದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ಮಾಧವ ಏನಾಯಿತು ಪ್ರಿಯಾ ಅಂದ ತಕ್ಷಣ ಪ್ರಿಯಾ ನಾನು ಈ ಮನೇಲಿ ಯಾರಿಗೂ ಇಷ್ಟ ಇಲ್ಲ ಅನ್ಕೋತೀನಿ ರೀ, ನೆನೆ ಅತ್ತೆ ಬೈದ್ರು, ಇವತ್ತು ನೋಡಿದ್ರೆ ವಲ್ಲಭ ಅವ್ರು ನನ್ನ ಜೊತೆ ಹೊರಟಾಗಿ ಮಾತಾಡಿದ್ರು, ನನಗೆಷ್ಟು ಬೇಜಾರಾಗ್ತಿದೆ ಗೊತ್ತಾ ಅಂತ ಹೇಳಿದಾಗ ಮಾಧವ ವಲ್ಲಭ ನಿನ್ನ ಹತ್ರ ಮಾತಾಡೋದ್ನ ಏನಂತ ಅಂದ ತಕ್ಷಣ ನಾನು ಮಾವನ ಹತ್ರ ಅಮೂಲ್ಯನ ಟ್ಯೂಷನ್ ವಿಚಾರ ಹೇಳಿದ್ನಲ್ಲ, ನೀವು ವಿಚಾರನ ಹೇಳ್ಬೇಕಿತ್ತು, ನಿಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರು ಅಂದ ತಕ್ಷಣ ಮಾಧವ ಅಪ್ಪನ ಟ್ಯೂಷನ್ ವಿಚಾರ ಹೇಳಿದ್ದು ನೀನಾ ಅಂತ ಹೇಳಿದಾಗ ಪ್ರಿಯ ಇಲ್ಲ ನಾನು ಬೇಕು ಅಂತ ಹೇಳಿಲ್ಲ, ಮಾವ ಟೀ ಲೋಡ್ ಬರುತ್ತೆ ಜಗಳ ಮೇಲೆ ಇಳಿಸ್ಕೊಳ್ಳಿ ಅಂದರು, ಆದರೆ ನಾನು ಅಲ್ಲಿ ಜಾಗ ಎಲ್ಲ ಟ್ಯೂಷನ್ ಮಾಡ್ತಾಳೆ ಅಮೂಲ್ಯ ಅಂತ ಹೇಳಿದ ತಕ್ಷಣ ಅಂತ ಹೇಳಿದೆ ಅಷ್ಟೇ ಅಂದ ತಕ್ಷಣ ಮಾಧವ ನೋಡು ನೀನು ಹೇಳ್ಬೇಡ್ದಿತ್ತು ಪ್ರಿಯಾ, ಅದರಿಂದ ಎಷ್ಟು ಗಲಾಟೆ ಆಯಿತು ನೋಡು, ಅದಕ್ಕೆ ವಲ್ಲಭಂಗೆ ಬೇಜಾರಾಗಿದ್ದೆ, ಅವ್ನು ನಿನ್ನ ಹತ್ರ ಹಿಂಗೆಲ್ಲ ಮಾತಾಡಿದ್ದಾನೆ, ಅವ್ನು ನಿನ್ನ ಹತ್ರ ಹಿಂಗೆಲ್ಲ ಮಾತಾಡಿರೋದ್ರಲ್ಲಿ ಏನೂ ತಪ್ಪು ಅಂತ ಅನ್ನಿಸ್ತಿಲ್ಲ, ಇನ್ಮೇಲಿಂದ ಈ ಇಂಥ ವಿಚಾರಗಳಲ್ಲಿ ಹುಷಾರಾಗಿರ್ಬೇಕು ನೀನು ಅಂತ ಹೇಳಿದಾಗ ಪ್ರಿಯ ಇನ್ನೇನು ಮಾವನ ಹತ್ರ ನಾನು ಸುಳ್ಳು ಹೇಳಬೇಕಿತ್ತು, ಇನ್ನೇನು ರೀ ಮತ್ತೆ ಯಾರಾದರೂ ಅದಕ್ಕೆ ಹತ್ರ ಹಿಂಗೆಲ್ಲ ಮಾತಾಡ್ತಾರೆ, ನೀವು ವಲ್ಲಭನ ಹತ್ರ ಮಾತಾಡಿಬಿಟ್ಟು ಬುದ್ಧಿ ಹೇಳಲೇಬೇಕು ನೀವು ಅಂದ ತಕ್ಷಣ ಮಾಧವ ಬುದ್ಧಿ ಹೇಳಬೇಕಾ ಪ್ರಿಯಾ, ನಾನು ಹೋಗಿ ಇದ್ರ ಬಗ್ಗೆ ಮಾತಾಡೋದು ಸರಿ ಇರಲ್ಲ, ಇದೆಲ್ಲ ದೊಡ್ಡ ಸೀನ್ ಬೇಡ ಅಂದ ತಕ್ಷಣ ಪ್ರಿಯ ಅಂದರೆ ನನಗೆ ನೋವಾಗಿರೋದು ನಿಮಗೆ ಲೆಕ್ಕಕ್ಕಿಲ್ವಾ ಅಂದ ತಕ್ಷಣ ಮಾಧವ ಅದಂಗಲ್ಲ ಅಂದ ತಕ್ಷಣ ಪ್ರಿಯ ಅಲ್ಲ ಕಣ್ರಿ ನಿಮಗೇನು ಗೊತ್ತು ನಂಗೆ ನೋವಾಗಿರೋದು, ವಲ್ಲಭ ಅವ್ರ ಅತ್ತಿಗೆಗೆ ಹೇಗೆ ಗೌರವ ಕೊಡಬೇಕು ಅಂತಲೇ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿದ್ದರೆ ಹಿಂಗೆಲ್ಲ ಮಾತಾಡ್ತಾನೆ ಇರಲಿಲ್ಲ, ಅದಕ್ಕೆ ನೀವು ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡಿ ಅವ್ರು ಅರ್ಥ ಮಾಡ್ಕೋತಾರ ಅಂತ ನೋಡೋಣ ಅಂದ ತಕ್ಷಣ ಮಾಧವ ಸರಿ ಆಯಿತು ವಲ್ಲಭನ ಹತ್ರ ನಾನು ಮಾತಾಡ್ತೀನಿ, ನೀನು ಸಮಾಧಾನವಾಗಿರು ಅಂತ ಹೇಳ್ತಾನೆ. ದ ಆ್ಯಂಕರು
ದ ವೈಟ್ ಈಸ್ ಓವರ್. ಕಪಲ್ ಕಾಂಪಿಟೇಷನ್ ಶುರುವಾಗ್ತಿದೆ. ಅದಕ್ಕಿಂತ ಮುಂಚೆ ಕಪಲ್ ಕಾಂಪಿಟೇಷನಲ್ಲಿ ಎಷ್ಟು ಸ್ಟೇಜಸ್ ಇದೆ, ಏನೇನು ಗೇಮ್ಸ್ ಇದೆ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗ್ತಿದೆ. ಅಂದರೆ ಹೇಗೆ ಅಂತಂದರೆ ಅಲ್ಲಿರೋ ಬಲೂನ್ಸ್ಗಳನ್ನ ತೊಗೊಂಡೋಗ್ಬಿಟ್ಟು ಬಾಕ್ಸ್ ಒಳಗೆ ಹಾಕ್ಬೇಕು. ಆದರೆ ಗಂಡ ಒಂದು ಬಲೂನು ಮುಟ್ಟಂಗಿಲ್ಲ. ಅಂದರೆ ಹೆಂಗೆ ಅಂತಂದರೆ ಈಗ ಅವನ ಹೆಂಡ್ತಿನ ಎತ್ಕೊಂಡೋಗಿ ಆ ಬಲೂನ್ಸ್ಗಳನ್ನ ಹಾಕ್ಸ್ಬೋದು. ಸೊ ಟೈಮ್ ಆಗೋ ಅಷ್ಟರಲ್ಲಿ ಯಾರು ಕಪಲ್ ಬಾಕ್ಸಲ್ಲಿ ಜಾಸ್ತಿ ಬಾಲ್ಸ್ ಇರುತ್ತೆ ಅವ್ರು ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗ್ತಾರೆ. ಸೆಕೆಂಡ್ ರೌಂಡಲ್ಲಿ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರುತ್ತೆ. ಗಂಡ ಹೆಂಡ್ತಿ ಸಂಬಂಧ ಅಂದ್ರೇನು, ಗಂಡ ಹೆಂಡ್ತಿ ಸಂಬಂಧದಲ್ಲಿ ಯಾರು ತುಂಬ ರೆಸ್ಪಾನ್ಸಿಬಲ್ ಸ್ಥಾನ, ಇನ್ನು ಒಂದಿಷ್ಟು ಕ್ವಶನ್ಸ್ಗಳನ್ನ ಕೇಳ್ತಾರೆ. ಆ್ಯಂಡ್ ಫೈನಲ್ ರೌಂಡಲ್ಲಿ ಗಂಡ ಹೆಂಡ್ತಿ ಎಷ್ಟು ಅರ್ಥ ಮಾಡ್ಕೊಂಡಿದೆ, ಅವ್ರ ಇಷ್ಟ ಕಷ್ಟಗಳೆಲ್ಲನೂ ತಿಳ್ಕೊತಾರೆ. ಅಂದ ತಕ್ಷಣ ಮೀನಾ, ನೋಡು ಕೇಶು ಒಂದೊಂದು ರೌಂಡ್ ಬಗ್ಗೆ ಕೇಳ್ತಿದ್ರೆ ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ ಕಣೋ, ಎಷ್ಟು ಚೆನ್ನಾಗಿರುತ್ತಲ್ವ, ನಾನಂತೂ ಫುಲ್ ಜೋಶಲ್ಲಿ ಇದ್ದೀನಿ ಕಣೋ. ಅಂದ ತಕ್ಷಣ ಕೇಶವ, ಮೀನಾ ನಾನು ಸಕ್ಕತ್ತಾಗಿರುತ್ತೆ, ನಾನು ಫುಲ್ಲು ಟ್ರೋಫಿ ಎತ್ಕೊಂಡೆ ಮನೆಗೆ ಹೋಗೋದು ಸರಿನಾ ಅಂದ ತಕ್ಷಣ ಮೀನಾ ಅಂತ ಹೇಳ್ತಾರೆ. ಆಮೇಲಿಂದ ಆ್ಯಂಕರು, ಇಲ್ಲಿ ಕಾಂಪಿಟೇಷನಲ್ಲಿ ಯಾರು ಗೆಲ್ತಾರೋ ಅವ್ರಿಗೆ 1 lakh ಕ್ಯಾಶ್ ಪ್ರೈಸ್ ಇರುತ್ತೆ ಅಂತ ಹೇಳ್ತಾರೆ. ಅದನ್ನು ಕೇಳ್ಬಿಟ್ಟು ಮೀನಾ, 1 ಲಕ್ಷ ಸಿಕ್ಕಿದ್ರೆ ಏನು ಮಾಡ್ತೀಯ ನೀನು ಕೇಶವ ಅಂದ ತಕ್ಷಣ ಕೇಶವ, ನಮ್ಮ ಅಂಗಡಿನ ರಿನೋವೇಟ್ ಮಾಡಿಸ್ಬಿಡ್ತೀನಿ ನಾನು ಅಂತ ಹೇಳ್ತಾನೆ. ಅದಕ್ಕೇ ಮೀನಾ ಸುಮ್ಮನೆ ಆಗ್ತಾಳೆ. ಆಮೇಲಿಂದ ಕೇಶವ, ಏನೇನು ಮಾಡ್ತೀಯ ನೀನು ಅಂದ ತಕ್ಷಣ ಮೀನಾ, ನಿನ್ನ ಹತ್ರ ಕ್ವಶನ್ ಕೇಳಿ ತಪ್ಪಾಯಿತು, ನನ್ನ ಆಸೆನೇ ಹೋಯ್ತು ಬಿಡು ಅಂದ ತಕ್ಷಣ ಮೀನಾ, ನಾನು ನಿನ್ನನ್ನು ಮನಾಲಿಗೆ ಕರ್ಕೊಂಡು ಹೋಗ್ತೀನಿ, ನಾವಿಬ್ಬರು ಅಲ್ಲಿ ಕುತ್ಕೊಂಡು ನೂಡಲ್ಸ್ ತಿನ್ಬೋದು ಅಂದ ತಕ್ಷಣ ಕೇಶವ, ನೂಡಲ್ಸ್ ಮನೇಲೇ ಇದೆಯಲ್ಲ, ಮನೇಲಿ ಕುತ್ಕೊಂಡು ತಿನ್ಬೋದು ನಾವು ಅಂದ ತಕ್ಷಣ ಮೀನಾ, ಕುತ್ಕೊಂಡು ಅಲ್ಲೇ ತಿನ್ನು ನೀನು ಅಂತ ಹೇಳ್ತಾಳೆ. ಆಮೇಲಿಂದ ಆ್ಯಂಕರು, ಸ್ಟಾರ್ಟ್ ಮಾಡೋಣ ಈ ಗೇಮ್ನ ಅಂತ ಹೇಳ್ತಾರೆ. ಎಲ್ಲ ಎಕ್ಸೈಟಿಗೆ ಅಂತ ಹೇಳ್ತಾರೆ. ಈ ಕಡೆ ಪರಮೇಶ್ವರು ಪೇಪರ್ ಓದ್ಕೊಂಡು ಕೂತಿರೋ ಅಷ್ಟರಲ್ಲಿ ಅವ್ನ ತಂಗಿ ಬಂದುಬಿಟ್ಟು, ಅಣ್ಣ ಹೇಗಿದ್ಯಾ ಅಣ್ಣ ಅಂತ ಕೇಳಿದ ತಕ್ಷಣ ಪರಮೇಶ್ವರು, ಚೆನ್ನಾಗಿದ್ನ, ಅದು ನೀವು ಯಾಕೆ ಬಂದ್ರಿ ಅಂದ ತಕ್ಷಣ ಅವರು ಅಂದ ತಕ್ಷಣ, ಅಲ್ಲ ನೀವು ಯಾವಾಗ ಬಂದ್ರಿ ಅಂತ ಕೇಳಿದ್ವಿ ಅಂತ ಹೇಳ್ತಾರೆ. ಆಮೇಲಿಂದ ಅದಕ್ಕೆ ಎಲ್ಲಿ ಅಂದ ತಕ್ಷಣ ಪರಮೇಶ್ವರ್ ಹೆಂಡ್ತಿ ಬಂದುಬಿಟ್ಟು, ಅಯ್ಯೋ ನೀವು ಬಂದುಬಿಟ್ಟಿದ್ರಾ ಅಂದ ತಕ್ಷಣ, ಅದಕ್ಕೆ ನಾವು ನಿಮ್ಮ ಮಗಳು ಮದುವೆಗೂ ಬರೋಕ್ಕಾಗಿಲ್ಲ, ದುಡ್ಡು ಬೇರೆ ಕೊಟ್ಟಿದ್ವಲ್ಲ, ಅದು ತೊಗೊಂಡು ಹಳ್ಳಿಗೆ ಹೋಗೋಣ ಅಂತ ಬಂದ್ವಿ ಅಂದ ತಕ್ಷಣ ಪರಮೇಶ್ವರ್ ಜೋರಾಗಿ ಎದ್ದುಬಿಡ್ತಾರೆ. ಅದಕ್ಕೇ ಪರಮೇಶ್ವರ್ ತಂಗಿ ಮತ್ತು ತಂಗಿ ಗಂಡ, ಅಂದರೆ ಎಲ್ಲಿ ದುಡ್ಡು ಅಂದ ತಕ್ಷಣ ಪರಮೇಶ್ವರು, ಚೌಟ್ರಿ ಡೆಕೋರೇಷನು ಅಂದ್ಬಿಟ್ಟು ತುಂಬ ಖರ್ಚಾಗೋಯ್ತಮ್ಮ, ಅದಕ್ಕೇ ಸ್ವಲ್ಪ ದುಡ್ಡು ಕಮ್ಮಿ ಬಿತ್ತು, ಅದಕ್ಕೆ ನಿಮ್ಮ ದುಡ್ಡು ಎತ್ಕೊಂಡು ಖರ್ಚು ಮಾಡಿಬಿಟ್ವಿ ನಾವು ಅಂತ ಹೇಳಿದಾಗ ಪರಮೇಶ್ವರ್ ತಂಗಿ ಮತ್ತು ತಂಗಿ ಗಂಡ, ಅಲ್ಲ ಊರಲ್ಲಿ ಇದ್ದರೆ ಸರಿ ಇಲ್ಲ, ನಿಮ್ಮ ಹತ್ರ ಇದ್ದರೆ ಭದ್ರವಾಗಿರುತ್ತೆ ಅಂತ ಕೊಟ್ಟರೆ ನೀವು ಹಿಂಗೆ ಮಾಡೋದು ಅಂದ ತಕ್ಷಣ ಪರಮೇಶ್ವರ್ ತಂಗಿ, ನಂಗೆ ಅವೆಲ್ಲ ಗೊತ್ತಿಲ್ಲ, ಇವ್ರಿಗೆ ಆಪ್ರೇಷನ್ ಮಾಡೋಕ್ಕೆ ದುಡ್ಡು ಬೇಕೇ ಬೇಕು, ಈಗಲೇ ಬೇಕು ಅಂದ ತಕ್ಷಣ ಪರಮೇಶ್ವರ್ ಹೆಂಡ್ತಿ, ಇದೊಳ್ಳೆ ಕತೆ ಆಯ್ತಲ್ಲ, ಇದಕ್ಕಿದ್ದಂಗೆ ದುಡ್ಡು ಬೇಕು ಅಂತಂದರೆ ನಾನು ಎಲ್ಲಿಂದ ತೊಗೊಂಬರೋಣ, ನಾವು ಎತ್ತಲಲ್ಲಿ ಏನಾದರೂ ಗಿಡ ನೆಟ್ಟಿದ್ದೀವ, ಕಿತ್ತು ಕೊಡೋಗಿದ್ದಕ್ಕೆ 1-3 ತಿಂಗಳು ದುಡ್ಡು ಇಟ್ಕೊಳ್ಳಿ ಅಂತ ಇಟ್ಟೋಗ್ಲಿ, ಇದಕ್ಕಿದ್ದಂಗೆ ಮದುವೆ ಫಿಕ್ಸ್ ಆಯಿತು, ನಮ್ಮ ಹತ್ರ ನನ್ನ ದುಡ್ಡು ಕಮ್ಮಿ ಬಿತ್ತಲ್ಲ ಅಂದ್ಬಿಟ್ಟು ನಿಮ್ಮ ದುಡ್ಡನ್ನ ಬಳಸ್ಕೊಂಡ್ವಿ ಅಷ್ಟೇ ಅಂತ ಹೇಳ್ತಾರೆ. ಈ ಕಡೆ ಕಾಂಪಿಟೇಷನ್ ಶುರು ಆಗುತ್ತೆ. ಎಲ್ಲ ಕಪಲ್ಸ್ ರೆಡಿಯಾಗಿರ್ತಾರೆ. ಎಲ್ಲರೂ ತಮ್ಮ ಹೆಂಡ್ತಿರನ್ನ ಎತ್ಕೊಂಡು ಬಲೂನ್ಸ್ಗಳನ್ನ ತೆಗೆದು ಬಾಕ್ಸ್ ಒಳಗಡೆ ಹಾಕ್ತಾರೆ. ಮೀನಾ ಮತ್ತು ಕೇಶವ ಇಬ್ಬರೂ ಫಸ್ಟ್ ಬರ್ತಾರೆ. ಆಮೇಲಿಂದ ಸೆಕೆಂಡ್ ಬ್ಯಾಚ್ ಆಫ್ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಕೂಡ ಸ್ವಲ್ಪ ಜನ ಆಡ್ತಾರೆ, ಅದರಲ್ಲೂ ಸೆಲೆಕ್ಟ್ ಆಗ್ತಾರೆ ಸ್ವಲ್ಪ ಜನ. ಈ ಕಡೆ ಪರಮೇಶ್ವರ್ ತಂಗಿ ಮತ್ತು ತಂಗಿ ಗಂಡ, ಅಲ್ಲ ನಿಮ್ಮನ್ನು ನಂಬಿಟ್ಟು ನಾವು ದುಡ್ಡು ಕೊಟ್ಟರೆ ಹಿಂಗೆ ಮಾಡಿಬಿಟ್ರಲ್ಲ, ನನ್ನ ದುಡ್ಡು ನನಗೆ ಬೇಕೇ ಬೇಕು, ವಾಪಸ್ ಕೊಡಿ ಅಂತ ಹೇಳಿದ ತಕ್ಷಣ ಪರಮೇಶ್ವರು, ನೋಡಮ್ಮ ನಿಂತ ಕಾಲಲ್ಲೇ ದುಡ್ಡು ಕೊಡು ಅಂತ ಕೇಳಿದ್ರೆ ಎಲ್ಲಮ್ಮ ತಂದು ಕೊಡಲಿ, ನಾನೇನು ಚಟಕ್ಕೋಸ್ಕರ ಖರ್ಚು ಮಾಡೋದನ್ನ, ಮಗಳು ಮದುವೆಗೋಸ್ಕರ ಅಂತ ನೀವು ಖರ್ಚು ಮಾಡಿದ್ದು, ನಿನಗೆ ಗೊತ್ತಲ್ವಾ ಪ್ರಿಯಂಗೆ ಯಾವ ಸಂಬಂಧನೂ ಕೂಡಿ ಬರ್ತಿಲ್ಲ, ಈ ಸಂಬಂಧ ಹೆಂಗೋ ಕೂಡಿ ಬಂತು, ಕೈಲಿ ದುಡ್ಡಿಲ್ಲ ಅಂದರೂ ಮಗಳು ಮದುವೆ ಆಗಲಿ ಅಂದ್ಬಿಟ್ಟು ದುಡ್ಡನ್ನ ಖರ್ಚು ಮಾಡಿಬಿಟ್ವಮ್ಮ, ದುಡ್ಡನ್ನ ಅನಿವಾರ್ಯವಾಗಿ ಖರ್ಚು ಮಾಡಿದ್ವಿ ಅಷ್ಟೇ, ಇಷ್ಟಕ್ಕೂ ನಾವು ದುಡ್ಡು ಕೊಡಲ್ಲ ಅಂತ ಹೇಳ್ತಿಲ್ಲ, ಸದ್ಯಕ್ಕೆ ನಮ್ಮ ಕೈಯಲ್ಲಿಲ್ಲ, ಆದಷ್ಟು ಬೇಗ ನಾವು ದುಡ್ಡು ಕೊಡ್ತೀವಿ ಅಂತ ಹೇಳ್ತಿದ್ದೀವಿ ಅಂದ ತಕ್ಷಣ ಪರಮೇಶ್ವರ್, ನೋಡಮ್ಮ ಪದ್ಮ, ದಯವಿಟ್ಟು ದೊಡ್ಡ ಮನ್ಸು ಮಾಡಿಬಿಟ್ಟು ನಮ್ಗೆ ಒಂದೇ 1 ತಿಂಗಳು ಟೈಮ್ ಕೊಡಮ್ಮ, ನಾವು ಹೆಂಗೋ ಅಡ್ಜಸ್ಟ್ ಮಾಡಿಬಿಟ್ಟು ಕೊಟ್ಬಿಡ್ತೀವಿ ನಾವು ಅಂದ ತಕ್ಷಣ ಪರಮೇಶ್ವರು, ಹೇಳಮ್ಮ ನಿನ್ನ ಗಂಡಂಗೆ ಅಂದ ತಕ್ಷಣ ಪರಮೇಶ್ವರ್ ತಂಗಿ, ರೀ ಏನು ಅವ್ರು ತಪ್ಪು ಮಾಡಿದ್ದಾರೆ, ಮದುವೆಗೆ ಅಂತ ಬಳಸ್ಕೊಂಡಿದ್ದಾರಲ್ವ, 1 ತಿಂಗಳು ದುಡ್ಡು ಟೈಮ್ ಕೊಡ್ರಿ, ಅವ್ರು ಹೆಂಗೋ ವಾಪಸ್ ಅವ್ರ ಜೊತೆ ಜಗಳ ಮಾಡಿದ್ರೆ ನಂಗೆ ತವರು ಅಂತ ಹೇಗಿದೆ ಹೇಳಿ ಅಂದ ತಕ್ಷಣ ಅವಳ ಗಂಡ, ನೋಡು 15 ದಿನದಲ್ಲಿ ಅಷ್ಟೇ ದುಡ್ಡು ಕೊಡಬೇಕು, 1 ತಿಂಗಳೆಲ್ಲ ಆಗೋದಿಲ್ಲ, ನೋಡು ನೀನೇನೋ ಹೇಳ್ತಿದ್ಯಾ ಅಂದ್ಬಿಟ್ಟು ಸ್ವಲ್ಪ ಟೈಮ್ ಕೊಡ್ತಿದ್ದೀನಿ ಅಷ್ಟೇ, ಹೇಳ್ಬಿಡು ಅವ್ರಿಗೆ ಅಂತ ಅಂದ್ಬಿಟ್ಟು ಹೊರಟೋಗ್ತಾರೆ. ಪರಮೇಶ್ವರ್ ತಂಗಿಯಿಂದ, ಅಣ್ಣ ದಯವಿಟ್ಟು ಅಣ್ಣ 15 ದಿನದೊಳಗಡೆ ದುಡ್ಡು ವಾಪಸ್ ಕೊಟ್ಬಿಡೋಣ, ಇಲ್ಲ ಅಂದರೆ ಅವ್ರ ದುಡ್ಡುಗೋಸ್ಕರ ಯಾವ ಮಟ್ಟಕ್ಕೆ ಬೇಕಾದರೂ ಇಳಿತಾರೆ ಅವರು, ಅಣ್ಣ ಅದಕ್ಕೆ ನಾನು ಇನ್ನು ಹೊರಡ್ತೀನಿ ಅಂತ ಅಂದ್ಬಿಟ್ಟು ಹೊರಡ್ತಾಳೆ. ಈ ಕಡೆ ಕೇಶವ, ಫಸ್ಟ್ ರೌಂಡಲ್ಲಿ ನಾನೇ ಫಸ್ಟು ಕಣೆ, ನೀನು ಒಳ್ಳೆ ಬಲೂನ್ ನಾಯಿಸ್ಕಾಂತಿರ್ತಾರೆ ಹೇಳ್ಕೊಂಡೋಗಿ ಹಾಕ್ತಿದ್ದಲ್ಲ ನೀನು, ಅದಕ್ಕೆ ನಾನು ಹಾಕಿದ್ದು ಅಂದ ತಕ್ಷಣ ಮೀನಾ, ನನ್ನನ್ನು ಬಿಡು ಬಾಲ್ ಎತ್ಕೊಂಡಿದ್ದು, ನೀನು ಒಳ್ಳೆ ಕ್ರಿಕೆಟರ್ ಥರ ಇಲ್ಲಿಂದಲ್ಗೆ ಎಷ್ಟು ಚೆನ್ನಾಗಿ ಓಡಾಡಿದೆ ನೀನು ಅಂದ ತಕ್ಷಣ ಕೇಶವ, ನಾವಿಬ್ಬರು ಸೇರ್ಕೊಂಡು ಆಡಿದ್ದು ಬಿಡು ಹೋಗಲಿ ಅಂದ ತಕ್ಷಣ ಈಗ ಸೆಕೆಂಡ್ ರೌಂಡ್ ಶುರು ಆಗುತ್ತೆ. ನಮ್ಮ ಜಡ್ಜಸ್ಗಳು ಗಂಡ ಹೆಂಡ್ತಿನ ಸಪ್ರೇಟ್ ಮಾಡಿಬಿಟ್ಟು ನಿಮ್ಮನ್ನು ವಿಚಾರಿಸ್ತಾರೆ, ಆಲ್ ದ ಬೆಸ್ಟ್ ಗೈಸ್ ಅಂದ ತಕ್ಷಣ ಇದರಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಇದೆ.
ಗಂಡ ಆನ್ಸರ್ ಮಾಡ್ಬೇಕಾದ್ರೆ ಹೆಂಡತಿ ಈ ಫ್ಲೋರಲ್ಲಿ ಇರೋದಿಲ್ಲ, ಹೆಂಡತಿ ಆನ್ಸರ್ ಮಾಡ್ಬೇಕಾದ್ರೆ ಗಂಡ ಈ ಫ್ಲೋರಲ್ಲಿ ಇರೋದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಒಬ್ಬರು ಫಸ್ಟ್ ಕಪಲ್ ಬರ್ತಾರೆ. ಜಡ್ಜು ಗಂಡ ಹೆಂಡತಿ ಇಬ್ಬರಲ್ಲಿ ಯಾರಿಗೆ ಫಸ್ಟ್ ಪ್ಲೇಸ್ ಅನ್ನೋದಾದರೆ ರಿಷಬ್ ಗಂಡ ಹೆಂಡತಿ ಇದರಲ್ಲಿ ಗಂಡನೇ ಫಸ್ಟು. ಗಂಡಂಗೆ ತುಂಬ ರೆಸ್ಪಾನ್ಸಿಬಿಲಿಟಿ ಇದೆ. ಈ ಗಂಡ ದುಡಿದ್ಕೊಂಬಂದ್ರೇ ಹೆಂಡತಿ ಬೇಕಾದ್ರೆ ಮನೇಲಿರ್ಬೋದು. ನಿಮ್ಮ ಅಪ್ಪ ಅಮ್ಮನ ವಿಚಾರ ಏನು ಅಂತ ಕೇಳಿದಾಗ ನಮ್ಮ ಅಪ್ಪ ಅಮ್ಮನ ಜೊತೆ ಇರೋಕ್ಕೆ ನಂಗೆ ತುಂಬ ಖುಷಿ, ಅವರು ನೆಕ್ಸ್ಟ್ ಇಯರ್ ಕೊಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಅಂದ ತಕ್ಷಣ ಜಡ್ಜಸ್ ಅಲ್ಲ ನೀನು ಹೇಳಿದ ತಕ್ಷಣ ಅವ್ರು ಒಪ್ಕೋತಾರ ಅಂದ ತಕ್ಷಣ ಹೇಳಿದ ಮಾತು ಅವಳು ತೆಗ್ದಾಕಲ್ಲ ಅಂತ ಹೇಳ್ತಾರೆ. ಅವ್ರ ಹೆಂಡತಿ ಸ್ಟೇಜ್ ಮೇಲೆ ಬಂದಾಗ ಕ್ವಶನ್ಗಳು ಕೇಳಿದಾಗ ಅವ್ರು ಹೇಳ್ತಾರೆ ಜಾಯಿಂಟ್ ಫ್ಯಾಮಿಲಿನ ನನಗೆ ಇಷ್ಟನೇ ಇಲ್ಲ ಅಪ್ಪ, ನನ್ನ ಗಂಡ ನನ್ನ ಪರ್ಮಿಷನ್ ಇಲ್ಲದೇ ನಾನು ಕರ್ಕೊಂಬರೋಂಗೆ ಇಲ್ಲ ಅಂತ ಹೇಳ್ತಾರೆ. ಹ್ಞೂ ಅಂದ್ಬಿಟ್ಟು ಜಡ್ಜಸ್ ಕೇಳಿಸ್ಕೊಂಡು ಸುಮ್ಮನೆ ಆಗ್ತಾರೆ. ಆಮೇಲೆ ನೆಕ್ಸ್ಟ್ ಕಪಲ್ ಬರ್ತಾರೆ ಅಂತ ಅಶೋಕ್ ಮತ್ತು ಅನುಷ್ಕಾನ ಕರೀತಾರೆ ಸ್ಟೇಜ್ ಮೇಲೆ. ಆಮೇಲೆ ಗಂಡನ ಹತ್ರ ಕ್ವಶನ್ ಕೇಳಿದಾಗ ಗಂಡ ಹೆಂಡತಿಲಿ ಯಾರು ಮುಖ್ಯ ಅಂತ ಕೇಳಿದಾಗ ಗಂಡ ಹೆಂಡತಿ ಅವರಿಬ್ಬರದು ಅಷ್ಟೇ ಅವ್ರವ್ರದ್ದೇ ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ಹೇಳ್ತಾನೆ. ಅವನ ಹೆಂಡ್ತಿನೂ ಕೂಡ ಹಂಗೇನೆ, ಅವ್ರದ್ದೇ ಜವಾಬ್ದಾರಿ ಇರುತ್ತೆ, ಹೆಂಡ್ತಿಗೆ ಅವ್ರದ್ದೇ ಜವಾಬ್ದಾರಿ ಇರುತ್ತೆ ಅಂತ ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡು ಜಡ್ಜು ಜಾಯಿಂಟ್ ಫ್ಯಾಮಿಲಿ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂದ ತಕ್ಷಣ ಜಾಯಿಂಟ್ ಫ್ಯಾಮಿಲಿ ಅವರಿಬ್ಬರೇ ಅಂತಂದೆ, ನಾವು ಹೇಳೋದು ಜಾಯಿಂಟ್ ಫ್ಯಾಮಿಲಿ ಅಂತಂದ್ಬಿಟ್ಟು, ಯಾಕಂದರೆ ಎಲ್ಲರೂ ಒಗ್ಗಟ್ಟಾಗಿ ಒಂದೇ ಮನೇಲಿ ಇರೋದೇ ಚೆನ್ನಾಗಿರುತ್ತೆ ಅಂತ. ಅವನ ಹೆಂಡ್ತಿ ನಮ್ಮ ಅತ್ತೆ ಮಾವನೆಲ್ಲ ಜೊತೆಲೇ ಇದ್ದೀವಿ, ತುಂಬ ಚೆನ್ನಾಗಿದ್ದೀವಿ ನಾವು ಅಂದ ತಕ್ಷಣ ಜಡ್ಜು ಅಲ್ಲ ಪ್ರೈವಸಿ ಇಲ್ಲಿ ಬೇಡವಾ ನಿಮಗೆ ಅಂದ ತಕ್ಷಣ ಇಲ್ಲ ನಮ್ಮ ಅತ್ತೆ ಮಾವ ನಾವು ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಅವರೇ ನಮ್ಮನ್ನು ಸುತ್ತಾಡ್ಕೊಂಬನ್ನಿ ಅಂತ ಕಳಿಸ್ತಾರೆ. ನಾನು ನನ್ನ ಗಂಡ ಒಟ್ಟಿಗೆ ಇರ್ತೀವಿ, ನಮ್ಮ ಅತ್ತೆ ಮಾವನ ಜೊತೆ ಸಮಯ ಕಳೆಯಲ್ಲ ಅಂತಲ್ಲ, ಆದರೆ ಅವ್ರ ಜೊತೆ ಕೂಡ ಸಮಯ ಕಳಿತೀವಿ ಅಂತ ಕೇಳ್ತಾರೆ. ಆಮೇಲೆ ಅವರಿಬ್ಬರೂ ಸ್ಟೇಜ್ ಮೇಲೆ ಕರೆದು ನೀವಿಬ್ಬರಂದ್ರೆ ತುಂಬ ಚೆನ್ನಾಗಿ ಆಡಿದ್ದೀರ, ರಿಸಲ್ಟ್ ಬರೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ, ಸ್ವಲ್ಪ ಕೂತ್ಕೊಳ್ಳಿ ನೀವು ಅಂತ ಹೇಳ್ತಾರೆ. ನೆಕ್ಸ್ಟ್ ಕಪಲ್ ಬಂದು ಮೀನಾ ಆ್ಯಂಡ್ ಕೇಶವ. ಮೀನೇನ ಆಮೇಲೆ ಹೊರಗಡೆ ಕಳಿಸ್ತಾರೆ. ಆಮೇಲೆ ಕೇಶವನ ಹತ್ರ ಗಂಡ ಹೆಂಡತಿ ಸಂಬಂಧ ಅಂದರೆ ಏನು ಅಂದಾಗ ಕೇಶವ ಗಂಡ ಹೆಂಡತಿ ಸಂಬಂಧ ಟೀ ಡಿಕಾಕ್ಷನ್ ಇದ್ದಂಗೆ, ಈಗ ಟೀ ಜಾಸ್ತಿ ಆಗಿಬಿಟ್ಟು ಹಾಲು ಜಾಸ್ತಿ ಕಮ್ಮಿ ಆದರೆ ಚೆನ್ನಾಗಿರಲ್ಲ, ಎರಡು ಸಮವಾಗಿದ್ರೇ ಚೆಂದ, ಆಗಲೇ ಟೀ ಚೆನ್ನಾಗಿರುತ್ತೆ ಅಂತ ಹೇಳ್ತಾನೆ. ಈ ಕಡೆ ಮೀನ ಗಂಡ ಹೊರಗಡೆ ಸಂಭಾಳಿಸಿದ್ರೆ ಹೆಂಡತಿ ಮನೆ ಖರ್ಚಿನ ಹೇಗಪ್ಪ ಸಂಭಾಳಿಸೋದು ಅಂದ್ಬಿಟ್ಟು ಅದನ್ನು ಉಳಿಸೋದನ್ನು ಯೋಚನೆ ಮಾಡ್ತಾಳೆ. ಗಂಡ ಹೆಂಡತಿ ಅಂದರೆ ಒಂದು ರಥದ ಎರಡು ಚಕ್ರ ಇದ್ದಂಗೆ, ಅವೆರಡು ಒಂದೇ ದಿಕ್ಕಲ್ಲಿ ಹೋದ್ರಷ್ಟೇ ತುಂಬ ಚೆನ್ನಾಗಿರುತ್ತೆ ಅಂತ ತಕ್ಷಣ ಜಡ್ಜು ನೀವು ಹೇಳೋ ಮಾತು ಕೇಳೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಜಾಯಿಂಟ್ ಫ್ಯಾಮಿಲಿನ ಗಂಡ ಹೆಂಡತಿ ಇಬ್ಬರೇನಾ, ಅದಕ್ಕೆ ನಿಮ್ಮ ಹೆಂಡತಿ ಏನಂತಾರೆ ಅಂದ ತಕ್ಷಣ ಕೇಶವ ಇಲ್ಲ ಅದು ಗೊತ್ತಿದೆ ಅವಳು ಮದುವೆ ಆಗಿದ್ದು, ನಮ್ಮ ಮನೇಲಿ ನಾನೊಬ್ಬಳೇ ಅಲ್ಲ, ಅಣ್ಣ ತಮ್ಮ ಅಕ್ಕ ಅತ್ತಿಗೆ ಎಲ್ಲರೂ ಇದ್ದಾರೆ, ಅವ್ರ ಜೊತೆ ಎಲ್ಲ ತುಂಬ ಚೆನ್ನಾಗಿದೆ, ಅವಳು ಬರೀ ಸೊಸೆ ಆಗಲ್ಲ ಮನೆ ಮಗಳ ಥರ ಇದ್ದಾಳೆ ಅಂತ ಹೇಳ್ತಾರೆ. ಮೀನಾ ಅತ್ತೆ ಮಾವ ವಾರ್ಗಿತ್ತಿ ಎಲ್ಲರ ಜೊತೆ ಇರೋದೇ ಅಲ್ವಾ ತುಂಬ ಚೆನ್ನಾಗಿರುತ್ತೆ, ಅಪ್ಪ ಅಮ್ಮನ ಜೊತೆ ಬೆಳೆದ್ಬಿಟ್ಟು ಅವ್ರ ಮನೆಗೆ ಹೋಗಿ ಅವ್ರ ಅಪ್ಪ ಅಮ್ಮನ್ನ ಇವ್ರ ಅಪ್ಪ ಅಮ್ಮನ ಕಂಡ್ಕೋತಾಳೆ, ಆಗಲೇ ಅಲ್ವಾ ಖುಷಿ. ನಮ್ಮ ಅತ್ತೆ ಮಾವಂದಲ್ಲಿ ನಮ್ಮ ಅಪ್ಪ ಅಮ್ಮ ಕಳಿಸ್ತಿದ್ದಾರೆ, ಈಗಲೂ ಕಳಿಸ್ತಿದ್ದಾರೆ, ಮುಂದೆನೂ ಕಾಣಿಸ್ತಾನೆ ಇರುತ್ತೆ, ಆ ನಂಬಿಕೆ ನನಗಿದ್ದೇ ಇದೆ ಅಂತ ಹೇಳ್ತಾಳೆ. ಮುಂದಿನ ಸಂಚಿಕೆಯಲ್ಲಿ ನಂದ ಗಿರಿಜಾ ಸ್ವಲ್ಪ ನೀರು ತೊಗೊಂಬ ಅಂದ ತಕ್ಷಣ ಪ್ರಿಯಾ ನೀರು ತೊಗೊಂಬಂದು ಕೊಡ್ತಾಳೆ. ಆಮೇಲಿಂದ ನಂದ ಸ್ವಲ್ಪನೂ ಜವಾಬ್ದಾರಿ ಮಧ್ಯಾಹ್ನದಿಂದ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೆ, ಈ ಮನೇಲಿ ಯಾರಾದರೂ ಬೇರೆಯವ್ರಿಗೆ ಮೀನಾ ಕಾಲ್ ಮಾಡಿದ್ಲಾ ಅಂದ ತಕ್ಷಣ ಪ್ರಿಯಾ ಮೆಸೇಜ್ ಮಾಡಿದ್ಲಲ್ಲ ಅಮೂಲ್ಯ ನಿಂಗೆ ಅಂದ ತಕ್ಷಣ ನಂದ ಏನದು ಅಂದ ತಕ್ಷಣ ಪ್ರಿಯಾ ಹಂಗೆ ಯಾವುದೋ ಫೋಟೋ ಕಳಿಸಿದ್ರು ಅಂದ್ಬಿಟ್ಟು ಫೋಟೋನ ತೋರಿಸ್ತಾಳೆ. ಮೀನಾ ಮತ್ತು ಕೇಶವಂದು ಯಾವುದೋ ಕಾಂಪಿಟೇಷನ್ಗೆ ಹೋಗಿ ಫೋಟೋ ತೆಗೆಸ್ಕೊಂಡಂಗಿದೆ ಅಲ್ವಾ ಅಂತ ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡು ನಂದಂಗೆ ಫುಲ್ ಕೋಪ ಬರುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ.